ಸುನಿಲ್ ಕುಮಾರ್ ದೇಸಾಯಿ ಅವರು ನನ್ನ ಆಗಂತುಕ ಮತ್ತೆ ಕಾಡಿನ ಬೆಂಕಿಯಲ್ಲಿ ಅಸೋಸಿಯೇಟ್ ಡೈರೆಕ್ಟರ್ ಆಗಿದ್ರು. ಆಗಲೇ ನನಗೆ ಅವ್ರ ಪರಿಚಯ ಇತ್ತು. ಬಟ್ ತರ್ಕ ಅಂತ ದೊಡ್ಡ ಸಿನಿಮಾ ನಾನೇ ಮಾಡಬೇಕು ಅಂತ ಹೇಳಿದಾಗ ಐ ವಾಸ್ ವೆರಿ ಹ್ಯಾಪಿ. ಯಾಕಂದರೆ ಇವತ್ತುವರೆಗೂ ಹೀರೋಯಿನ್ ಓರಿಯೆಂಟೆಡ್ ಸಿನಿಮಾ ತುಂಬ ಕಡಿಮೆ ಮಾಡೋದು ಅಲ್ವಾ. ಸೊ ಇಟ್ ವಾಸ್ ಮೋರ್ ಆಫ್ ಎ ಹೀರೋಯಿನ್ ಓರಿಯೆಂಟೆಡ್, ಅಂದರೆ ಮರ್ಡರ್ ಮಿಸ್ಟ್ರಿ ಆ ಥರ ಇತ್ತು. ಆ್ಯಂಡ್ ನಿಜ ಹೇಳಬೇಕಂದ್ರೆ ಆ ಸಿನಿಮಾ ಮಾಡೋಕ್ಕೆ ಮುಂಚೆ ನಾನು ಶಕ್ತಿ ಅಂತ ಒಂದು ಸಿನಿಮಾ ಮಾಡಿದ್ದೆ. ಅದರಲ್ಲಿ ಶಂಕರ್ ನಾಗ್ ಅವರು ಫಸ್ಟ್ ಟೈಮ್ ನನಗೆ ಪರಿಚಯ ಆಗಿದ್ದು. ಆವಾಗ ನನಗಷ್ಟು ಕಮರ್ಷಿಯಲ್ ಸಿನಿಮಾದ ಬಗ್ಗೆ ಗೊತ್ತಿರಲಿಲ್ಲ. ಸೊ ಒಂಚೂರು ಅಷ್ಟಷ್ಟು ಎಲ್ಲರನ್ನೂ ನೋಡಿ ಕಲಿತಾ ಇದ್ದೆ. ಅವಾಗ ಶಂಕರ್ ಅವ್ರು ಏನು ಹೇಳಿದ್ರು, ಅವರು ದೇಸಾಯಿ ಅವ್ರು ಶಂಕರ್ನ ಅಪ್ರೋಚ್ ಮಾಡಿದಾಗ ತರ್ಕ ಸಿನಿಮಾಗೆ ಯಾರು ಹೀರೋಯಿನ್ ಹಾಕ್ತಾ ಇದ್ದೀರಾ ಅಂತಂದ್ರು. ಸೊ ವನಿತಾ ವಾಸುನ್ ಹಾಕ್ತಾ ಇದ್ದೀನಿ. ಆ ಹುಡುಗಿ ಸೆಟ್ ಆಗ್ತಾರೋ ಗೊತ್ತಿಲ್ಲ. ಶಂಕರ್ ಡೈರೆಕ್ಟ್ಲಿ ಹೇಳಿದ್ರು, ಯಾಕಂದರೆ ಅವರು ಶಿ ಇಸ್ ನಾಟ್ ವೆರಿ ಕಂಫರ್ಟಬಲ್ ಇನ್ ಸಿನಿಮಾ ಅಂತ ಹೇಳಿದರು. ಓಕೆ ಬಟ್ ದೇಸಾಯಿ ಉಲ್ಟಾ ಹೇಳಿದ್ರು, ನಾನು 2 ಸಿನಿಮಾ ಮಾಡಿದ್ದೀನಿ, ಆಗಂತುಕ ಮಾಡಿದ್ದೀನಿ, ಕಾಡಿನ ಬೆಂಕಿ ಮಾಡಿದ್ದೀನಿ, ನನಗೆ ಅವರೇ ಬೇಕು ಸರ್ ಈ ಸಿನಿಮಾಕ್ಕೆ ಅಂತ ಹೇಳಿದ್ರು. ಬಟ್ ಇಬ್ಬರದು ತಪ್ಪಿಲ್ಲ. ಯಾಕಂದರೆ ಸುನಿಲ್ ಕುಮಾರ್ ದೇಸಾಯಿ ಜೊತೆ ನಾನು ಮಾಡಬೇಕಾದ್ರೆ ಆ ಫ್ಯಾಮಿಲಿ ಓರಿಯೆಂಟೆಡ್, ಐ ಮೀನ್ ಫ್ಯಾಮಿಲಿ ಅಟ್ಮಾಸ್ಫಿಯರಲ್ಲಿ ನಾನು ಶೂಟಿಂಗ್ ಮಾಡಿದ್ದು ಫಸ್ಟ್ 2 ಸಿನಿಮಾಸ್. ಬಟ್ ಶಕ್ತಿ ಮಾಡಬೇಕಾದ್ರೆ ಕಂಪ್ಲೀಟ್ಲಿ ಕಮರ್ಷಿಯಲ್ ಸಿನಿಮಾ ಸೆಟಪ್ ಇತ್ತು. ಸೊ ಐ ವಾಸ್ ಲಿಟಲ್ ಹೆಸಿಟೆಂಟ್. ಒಂಥರ ಫಸ್ಟ್ ಆಫ್ ಆಲ್ ಇಂಟ್ರೋವರ್ಡ್ ಆಗಿದ್ದೆ. ಸೊ ಒಂದು ಸ್ವಲ್ಪ ಪ್ರೊಫೆಷ್ನಲ್ ಆಗಿ ಅವ್ರು ಈ ಶಾಟ್ ಹಿಂಗೆ ಮಾಡಬೇಕು ಅಂತಂದ್ಬಿಟ್ಟು ಯಾರು ವಿತೌಟ್ ಇಂಟ್ರೊಡಕ್ಷನ್ ಎಲ್ಲ ಶಾರ್ಟ್ ಮಾಡ್ಕೊಂಡು ಹೋಗ್ತಾ ಇದ್ರು. ಸೊ ಒಂಥರ ಔಟ್ಸೈಡರ್ ಥರ ನನಗನ್ನಿಸ್ತು.